ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ತಪ್ಪಿಯೂ ಈ ದಿಕ್ಕಿನಲ್ಲಿ ಮಲಗಲಿಕ್ಕೆ ಹೋಗಬೇಡಿ. ಹೋದರೆ ಆಯಸ್ಸು ಕಡಿಮೆ ಆಗುತ್ತಂತೆ. ಯಾವ ದಿಕ್ಕಿನಲ್ಲಿ ಮಲಗಿದರೆ ಒಳ್ಳೆಯದು, ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅನ್ನೋದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ನೋಡಿ ಅದಕ್ಕೆ ತಕ್ಕ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಮಹತ್ವಪೂರ್ಣವಾದಂಥ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ ಅಂತ ಹೇಳ್ತಾ, ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮಲಗುವುದಕ್ಕೆ ಅದರದೇ ಆದ ದಿಕ್ಕಿದೆ ಎಂದು ಪುರಾಣಗಳಲ್ಲಿ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ನಾವು ಯಾವ ದಿಕ್ಕಿನಲ್ಲಿ ಮಲಗಬಾರ್ದು ಎಂಬುದು ನಿಮಗೆ ಗೊತ್ತೇ. ಈ ದಿಕ್ಕಿನಲ್ಲಿ ಅಪ್ಪಿತಪ್ಪಿಯು ಮಲಗಬಾರ್ದು ಎನ್ನುತ್ತೆ ನಮ್ಮ ಶಾಸ್ತ್ರ ಪುರಾಣ. ಯಾವ ದಿಕ್ಕಿನಲ್ಲಿ ಮಲಗಬೇಕು, ಯಾವ ದಿಕ್ಕಿನಲ್ಲಿ ಮಲಗಬಾರ್ದು ಎಂಬುದರ ಕುರಿತು ಶಾಸ್ತ್ರದಲ್ಲಿ ಸಾಕಷ್ಟು ಉಲ್ಲೇಖ ಇರುವಂಥದ್ದು. ನಾವು ಮಲಗುವ ರೀತಿ, ನಾವು ಮಲಗುವ ದಿಕ್ಕು ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನಾವು ಆಹಾರವನ್ನು ಸೇವಿಸುವುದಕ್ಕೆ ಅಥವಾ ಕೆಲವೊಂದು ಕೆಲಸಗಳನ್ನು ಮಾಡುವುದಕ್ಕೆ ಹೇಗೆ ಅದರದೇ ಆದ ನಿಯಮಗಳು, ದಿಕ್ಕುಗಳು ಇರುತ್ತದೋ ಹಾಗೆ ಮಲಗುವುದಕ್ಕೂ ಅದರದೇ ಆದ ದಿಕ್ಕುಗಳು ಇವೆ. ನಾವು ಯಾವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬಾರ್ದು ಅಂತ ನೋಡೋಣ. ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರದು? ಹಿಂದೂ ಧಾರ್ಮಿಕ ಗ್ರಂಥಗಳು ವಾಸ್ತುಶಾಸ್ತ್ರದಲ್ಲಿ ಉತ್ತರ ದಿಕ್ಕನ್ನು ಸಾವಿನ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ. ಈ ದಿಕ್ಕಿಗೆ ತಲೆ ಇಟ್ಟು ಮಲಗುವುದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಮತ್ತು ನೀವು ಈ ರೀತಿ ಮಲಗುವುದರಿಂದ ಅನೇಕ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು. ಹಿಂದೂ ಧರ್ಮದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ತಲೆಯನ್ನು ಈ ದಿಕ್ಕಿನಲ್ಲಿ ಇಟ್ಟು ಮಲಗಿಸಲಾಗುತ್ತೆ. ಆದ್ದರಿಂದ ನೀವು ಆ ದಿಕ್ಕಿನತ್ತ ತಲೆ ಇಟ್ಟು ಮಲಗಿದರೆ ಅದು ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡಬಹುದು. ಧರ್ಮಗ್ರಂಥವನ್ನು, ವಾಸ್ತುಶಾಸ್ತ್ರವನ್ನು ಬಿಟ್ಟು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬಾರದು ಮಲಗಿದರೆ ಅಶುಭ ಅಂತ ಹೇಳಲಾಗುತ್ತೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು, ಈ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬೇಕು. ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು ಎಂಬುದು ಬಗ್ಗೆ ನಿಮ್ಮಲ್ಲಿ ಗೊಂದಲವಿದ್ದರೆ ಅದಕ್ಕೆ ಉತ್ತರ ಹೀಗಿದೆ. ವಿಷ್ಣು ಪುರಾಣ, ಪದ್ಮಪುರಾಣವನ್ನು ನೋಡಿದರೆ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅಂತ ಉಲ್ಲೇಖಿಸಲಾಗಿದೆ. ಅಷ್ಟು ಮಾತ್ರವಲ್ಲ, ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಈ ದಿಕ್ಕಿನಲ್ಲಿ ಮಲಗುವುದು ನಿಷಿದ್ಧ. ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗುವುದರಿಂದ ಆ ವ್ಯಕ್ತಿಯ ಅನೇಕ ರೋಗಗಳಿಗೆ ಗುರಿಯಾಗುವಂಥದ್ದು. ಇದರೊಂದಿಗೆ ಮನೆಯಲ್ಲಿ ಬಡತನ, ಹಣದ ನಷ್ಟ, ಕೆಲಸದಲ್ಲಿ ಅಡೆತಡೆ ಸಂಭವಿಸುತ್ತಲೇ ಇರುವಂಥದ್ದು. ನಿದ್ರೆಯನ್ನು ಮಾನವ ಜೀವನದ ಒಂದು ಭಾಗ ಅಂತ ಪರಿಗಣಿಸಲಾಗುತ್ತೆ. ನಿದ್ರೆ ಇಲ್ಲದೆ ವ್ಯಕ್ತಿಯು ಬದುಕಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಪ್ರತಿದಿನ ನಿದ್ರಿಸುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ನಿದ್ರಿಸುವಾಗ ದಿಕ್ಕನ್ನು ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡು ಮಲಗಬೇಕು. ನೀವು ಪೂರ್ವ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗುವುದು ಹೆಚ್ಚು ಉತ್ತಮವಾಗಿರುತ್ತೆ. ಹಾಗೆಯೇ ಇನ್ನೊಂದು, ಜಗತ್ತಿನಲ್ಲಿ ಯಾವುದೇ ಪುರಾತನ ಧರ್ಮವಿದ್ದರೆ ಅದು ಸನಾತನ ಧರ್ಮ. ಹಾಗೆಯೇ ಇಂದಿಗೂ ಈ ಧರ್ಮವನ್ನು ಸೃಷ್ಟಿಸಲು ಯಾರು ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಸನಾತನ ಧರ್ಮವನ್ನು ಅಮರತ್ವದ ಧರ್ಮ ಅಂತ ಕರೆಯಲಾಗುತ್ತೆ. ಈ ಸನಾತನ ಧರ್ಮಕ್ಕೆ ಸೇರಿದ ಧಾರ್ಮಿಕ ಗ್ರಂಥಗಳಲ್ಲಿಯೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅಂತ ಹೇಳಲಾಗಿದೆ. ಹಿಂದೂ ಧರ್ಮದಲ್ಲಿ ಈ ದಿಕ್ಕನ್ನು ಮರಣದ ದಂಡನೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಉತ್ತರ ದಿಕ್ಕಿನತ್ತ ತಲೆ ಇಟ್ಟು ಮಲಗುವ ಅಭ್ಯಾಸ ನಿಮ್ಮಲ್ಲಿಯೂ ಇದ್ದರೆ ಹಿಂದೆ ಆ ಅಭ್ಯಾಸದಿಂದ ಹೊರಬರಲು ಪ್ರಯತ್ನಿಸಿ. ಯಾವಾಗಲೂ ನಾವು ಮಲಗುವ ದಿಕ್ಕು ಸರಿಯಾದ ಮಾರ್ಗದಲ್ಲಿ ಇರಬೇಕು ಎಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಅಂದರೆ ಯಾವ ದಿಕ್ಕಿಗೆ ನಾವು ತಲೆ ಇಟ್ಟು ಮಲಗಬೇಕು ಅಂದರೆ ಅದು ಪೂರ್ವ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗುವುದು ತುಂಬ ಉತ್ತಮವಾಗಿರುತ್ತೆ. ಆದರೆ ತಪ್ಪಿಯೂ ನೀವು ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಲೇಬೇಡಿ. ಅಂದರೆ ನಮಗೆ ಕೆಲವರಿಗೆ ಗೊತ್ತಿದೆ, ಅದು ಗೊತ್ತಿಲ್ಲ ಅಂತ ಏನೂ ಇಲ್ಲ. ಆದರೆ ಕೆಲವರಿಗೆ ಇನ್ನು ಕೆಲವರಿಗೆ ಗೊತ್ತಿರುವುದಿಲ್ಲ, ಗೊಂದಲ ಇರಬಹುದು. ಆದರೆ ಖಂಡಿತವಾಗ್ಲೂ ಉತ್ತರ ದಿಕ್ಕಿಗೆ ತಲೆ ಇಟ್ಟು ನೀವು ಮಲಗಲಿಕ್ಕೆ ಹೋಗಬೇಡಿ. ಅದು ಅನಾರೋಗ್ಯಕ್ಕೆ ಅಥವಾ ಇನ್ನೇನು ಕಷ್ಟ ಕಾರ್ಪಣ್ಯಕ್ಕೆ ಅಥವಾ ಒಂದು ಆಯಸ್ಸು ಕಡಿಮೆ ಆಗುವುದಕ್ಕೆ ಎಲ್ಲ ಕಾರಣ ಆಗ್ಬೋದು. ಅಪ್ಪಿತಪ್ಪಿಯೂ ಅದನ್ನು ನಿಮ್ಮ ಹಿರಿಯರು ಹೇಳಿರ್ಬೋದು ನಿಮಗೆ. ಕೆಲವರಿಗೆ ಗೊತ್ತಿಲ್ಲದವರಿಗೆ ನಾನು ಈ ಮಾಹಿತಿಯನ್ನು ಹಾಕಿದ್ದೇನೆ. ಪೂರ್ವ ದಿಕ್ಕಿಗೆ ಅಂದರೆ ಬೇರೆ ಯಾವ ದಿಕ್ಕಿಗೆ ಕೂಡ ತಲೆ ಇಟ್ಟು ಮಲಗಬಹುದು, ಅದರಲ್ಲಿ ಪೂರ್ವ ದಿಕ್ಕಿಗೆ ತಲೆ ಇಟ್ಟು ಮಲಗಿದರೆ ತುಂಬಾ ಒಳ್ಳೆಯದು ಅಂತ ನಮ್ಮ ಧರ್ಮಗ್ರಂಥಗಳಲ್ಲಿ, ಅಂದರೆ ವಿಷ್ಣು ಪುರಾಣ ಆಗಿರೋ ಪದ್ಮಪುರಾಣಗಳಲ್ಲಿ ಕೂಡ ಉತ್ತರ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅಂತಲೇ ಇದೆ. ಹಾಗೆಯೇ ಇದು ಇವತ್ತಿನ ಒಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು.